ನೋಡಿ ಗೈಸ್, ನಾವು ಫಸ್ಟ್ ಬಂದಾಗ ಈ ಮನೆಗೆ ಬರಬೇಕಿತ್ತು, ಮಿಸ್ ಮಾಡ್ಕೊಂಡು ಈ ಮನೆಗೆ ಹೋಗ್ಬಿಟ್ಟಿದ್ವಿ. ಇವಾಗ ರಾಯರ ಮಠಕ್ಕೆ ಹೋಗ್ತಾ ಉಂಟು. ನಾವು MG ರೋಡಲ್ಲಿ ರಾಯರ ಮಠ ಉಂಟು. ನಾನು ನನಗೆ ರಾಯರ ಪರಿಚಯ ಆದಮೇಲೆ ಫಸ್ಟ್ ಟೈಮ್ ನಾನು ರಾಯರ ಮಠ ಅಂತ ಹೋಗಿದ್ದು MG ರೋಡಲ್ಲಿ ರಾಯರ ಮಠ. ಅದು ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗುಂಟು. ನಿಮಗೆ ಯಾವುದೇ ಸಿಚುವೇಶನಲ್ಲಿ ಹೋದ್ರೂ ಕಣ್ಣ ನೀರು ತುಂಬ್ಕೊಬಿಡುತ್ತೆ ಅಂತ ದೇವಸ್ಥಾನ ಅದು. ಸೊ ಬನ್ನಿ ಹೋಗ್ಬೇಡ, ತೋರಿಸ್ತೀನಿ ನಿಮಗೆ ರಾಯರ ಮಠನ. ಬನ್ನಿ. ಮತ್ತು ತುಂಬ ವರ್ಷಗಳಾದಮೇಲೆ ನಾನು ಬೈಕಲ್ಲಿ ನೈಟು ಈ ಥರ ಬೀಟ್ಸ್ ಹೋಗ್ತಾ ಇರೋದು. ನಮ್ಮ ಹಾಸನ ನೈಟ್ ಟೈಮ್ ತಿರ್ಗಾಡೋದೇ ಒಂಥರ ಖುಷಿ. ನಂಗೆ ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಾ ಉಂಟು. ಮತ್ತು ನಾವು ಶನಿವಾರನೇ ಬಂದ್ವಿ. ಇದು ಸ್ಯಾಟರ್ಡೇ ಈವ್ನಿಂಗ್ ನಾವು ಟೆಂಪಲ್ಗೆ ಹೋಗ್ತಿರೋದು ರಾಯರ ಮಠಕ್ಕೆ. ಇದು ಸಾಲ್ಗಮ್ಮೆ ಗೇಟು. ಇದರಿಂದ ಡೌನಿಗೆ ಹೋದರೆ MG ರೋಡ್ ಸಿಗುತ್ತೆ. MG ರೋಡಲ್ಲೇ ರಾಯರ ಮಠ ಇರೋವಂಥದ್ದು. ನೋಡಿ, ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ MG ರೋಡಿಗೆ ಹೋಗೋ ರೋಡಲ್ಲಿ ಫಸ್ಟು ನನ್ನ ಕಾಲೇಜ್ ಸಿಗುತ್ತೆ. ನನ್ನ ಡಿಗ್ರಿ ಕಾಲೇಜ್, ನಾನು ಓದಿದಂಥ ಕಾಲೇಜು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್, ಗೌರ್ಮೆಂಟ್ ಕಲಾ ಕಾಲೇಜ್ ಅಂತಲೇ ಕರೀತಾರೆ. ನನಗೆ ನನ್ನ ಕಾಲೇಜ್ ನೆನೆಸ್ಕೊಂಡ ತಕ್ಷಣ, ನೇಮ್ ನೋಡಿದ ತಕ್ಷಣ ಅಳು ಬಂದುಬಿಡುತ್ತೆ. ಯಾಕಂದರೆ ನನಗೆ ಬರೀ ಅದು ಕಾಲೇಜ್ ಆಗಿರಲಿಲ್ಲ, ನನ್ನ ಬದುಕನ್ನೇ ಕಟ್ಕೊಟ್ಟಂಥ ಜಾಗ ಆಗಿತ್ತು ನನ್ನ ಕಾಲೇಜು. ನೋಡಿ, ಇಲ್ಲಿ ಫ್ರಂಟಲ್ಲಿ ನಿಮಗೆ ಬೋರ್ಡ್ ತೋರಿಸ್ತೀನಿ. ಇವಾಗ ನಮ್ಮ ಸರೌಂಡಿಂಗ್ ಇರೋರಿಗೆ ಅಥವಾ ನನ್ನ ಫ್ರೆಂಡ್ಸ್ಗಳು ನೋಡ್ತಿದ್ರೆ ಇದನ್ನ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಇದು ನೋಡಿ ಕ್ರಿಕೆಟ್ ಗ್ರೌಂಡು. ಇಲ್ಲಿ ಸಿಕ್ಕಾಪಟ್ಟೆ ಕ್ರಿಕೆಟ್ ಮ್ಯಾಚಸ್ ನಡೀತಿತ್ತು ಮುಂಚೆ ಎಲ್ಲ. ನಾವು ಕಾಲೇಜ್ ಬಂಕ್ ಮಾಡಿ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡಿದ್ದು ಉಂಟು. ಇಲ್ಲಿ ನೀಟಾಗಿ ಕಾಣಿಸ್ತಿಲ್ಲ ಕತ್ಲೆ, ಸೊ ಬೆಳಕಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದೆ ನೋಡಿ ಕಾಲೇಜು, ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜ್ ಅಂತ. ಇವಾಗ ಇದು ಸ್ವಾಯತ್ತ ಆಗುಂಟು, ಆಟೋನಾಮಸ್ ಕಾಲೇಜು. ನಮ್ಮ ಪೀರಿಯಡ್ನಲ್ಲೆಲ್ಲ ನಾವು ಓದೋ ಟೈಮಲ್ಲಿ ಮೈಸೂರು ಯೂನಿವರ್ಸಿಟಿ ಅಂಡರಲ್ಲಿತ್ತು. ಅದಾದಮೇಲೆ ನಾವು ಬಿಟ್ಟು ನೆಕ್ಸ್ಟ್ ಇಯರಲ್ಲೇ ನಾವು ಬಿಟ್ಟು ಮುಂದಿನ ವರ್ಷದಲ್ಲಿ ಇದು ಆಟೋನಾಮಸ್ ಕಾಲೇಜ್ ಆಯಿತು. ನನ್ನ ಕಾಲೇಜ್ ಬಗ್ಗೆ ನಾನು ಹೇಳೋದು ತುಂಬ ಉಂಟು, ಒಂದು ವಿಡಿಯೋ ಅದಕ್ಕಂತಲೇ ಮಾಡಿ ಹಾಕ್ತೀನಿ. ಸೊ ಇವಾಗ ನಮ್ಮ ರಾಯರ ಬಗ್ಗೆ ಮಾತಾಡೋಣ. ನೋಡಿ, ಇದು ಹಾಸನ್ MG ರೋಡ್, ಓಕೆನಾ. ಇಲ್ಲಿ ಸ್ಟ್ರೀಟ್ ಫುಡ್ಡು ಫೇಮಸ್ಸು. ಇಲ್ಲಿ ಮತ್ತು ಸಹ್ಯಾದ್ರಿ ಸರ್ಕಲಲ್ಲಿ ಸ್ಟ್ರೀಟ್ ಫುಡ್ ಫೇಮಸ್ಸು. ತುಂಬ ಚೆನ್ನಾಗಿ ಮಾಡ್ತಾರೆ ಸ್ಟ್ರೀಟ್ ಫುಡ್ಡು. ನೋಡಿ, ರಾಯರ ಮಠ ಬಂತು. ನಾನು ರಾಯರನ್ನು ನಂಬಿದ ಮೇಲೆ ಫಸ್ಟ್ ಟೈಮ್ ನಾನು ರಾಯರನ್ನು ಭೇಟಿ ಮಾಡಿದ ಜಾಗ ಇದು. ನನ್ನ ಬೆಸ್ಟ್ ಫ್ರೆಂಡ್ ಲಕ್ಷ್ಮಿ ಅಂತ, ನನಗೆ ರಾಯರ ಪರಿಚಯ ಆಗಿದ್ದು ಅವಳ ಕಡೆಯಿಂದ. ಅದಕ್ಕೆ ಮುಂಚೆ ನಂಗೆ ರಾಯರಂದರೆ ಏನು, ರಾಯರು ಯಾರು ಎಂತ ಗೊತ್ತಿರಲಿಲ್ಲ. ಅವಳು ಹೇಳಿದ್ಮೇಲೆ ನನಗೆ ಅದೇನೋ ಸಡನ್ನಾಗಿ ನಂಬಿಕೆ ಬಂತು. ಫಸ್ಟ್ ಟೈಮ್ ಇಲ್ಲಿಗೆ ಬಂದೆ. ಬೆಟ್ಟದ ಇರೋ ಕಷ್ಟ ಮಂಜಿನ ಥರ ಕರಗೋಯ್ತು. ನೋಡಿ, ನಮ್ಮ ಹಾಸನಲ್ಲೆಲ್ಲ ಈ ಥರ ಕಲಸಕ್ಕರೆ ಕೊಡ್ತಾರೆ ರಾಯರ ಮಂತ್ರಾಕ್ಷತೆ ಜೊತೆಯಲ್ಲಿ. ಮತ್ತು ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಪೂಜೆ ಎಲ್ಲ ಮಾಡಿರ್ತಾರೆ ಅಂದರೆ, ಇವತ್ತು ಸ್ಯಾಟರ್ಡೇ, ಸೊ ಇವತ್ತು ಅಷ್ಟೊಂದು ಅಲಂಕಾರ ಆಗಿಲ್ಲ. ಬಾಕಿ ಡೇಸ್ಗಳಲ್ಲೆಲ್ಲ, ಅದರಲ್ಲೂ ಗುರುವಾರ ಬಂದುಬಿಟ್ರೆ ನೀವು ದೇವ್ರ ಮುಂದೆ ನಿಂತ್ಕೊಬಿಟ್ರೆ ಕಣ್ಣು ಆಚೆ ಈಚೆ ಹೋಗಲಿಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಎಂಥ ಪರಿಸ್ಥಿತಿನಲ್ಲಿ ಎಂಥ ಸಿಚುವೇಶನ್ ಬಂದರೂ ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋವಂಥ ಜಾಗ ಗಾಯಿಸಿದು. ಗುರುವಾರ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಮಿನಿ ಮಂತ್ರಾಲಯ ನೆಕ್ಸ್ಟ್ ಆಗೋದ್ರಲ್ಲಿ ಯಾವ ಡೌಟ್ ಇಲ್ಲ. ಸೊ ಅಷ್ಟು ಜನ ಇರ್ತಾರೆ ಇಲ್ಲಿ. ರಾಯರ ಮೇಲಿನ ನಂಬಿಕೆ ಅಷ್ಟು ಜನರಿಗೆ. ನಮ್ಮ ಮನೆಯಲ್ಲಿ ನಾವೆಲ್ಲ ಕಂಪ್ಲೀಟ್ ನಮ್ಮ ಫ್ಯಾಮಿಲಿ ಏನಿದ್ವಿ ಎಲ್ಲರೂ ರಾಯರನ್ನ ತುಂಬ ನಂಬ್ತೀವಿ. ಸೊ ನಾವು ರಾಯರ ದರ್ಶನ ಮಾಡ್ಕೊಂಡು, ತುಂಬ ದಿನ ಆಗಿತ್ತು ರಾಯರ ಮಠಕ್ಕೆ ಬಂದು ಇಲ್ಲಿಗೆ ಬರಬೇಕಂತ ಅಂದ್ಕೊಂಡೇ ಬಂದಿದ್ದೆ. ಸೊ ಫೈನಲಿ ನಾನು ರಾಯರ ದರ್ಶನ ಮಾಡಿಕೊಂಡೆ. ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು. ನಾನು ಯಾವಾಗ ಬಂದಲ್ಲಿ ನಿಂತ್ಕೊಂಡ್ರು ಕಣ್ಣ ನೀರು ತುಂಬ್ಕೊಬಿಡುತ್ತೆ. ನನಗೆ ಧರ್ಮಸ್ಥಳದಾಗಿ ಫೀಲ್ ಆಗ್ತಿತ್ತು, ಇವಾಗ ರಾಯರ ಮಠಕ್ಕೆ ಹೋದರೆ ಈ ಥರ ಫೀಲ್ ಆಗುತ್ತೆ. ಸೊ ಅದು ಮುಗಿಸ್ಕೊಂಡು ಗಾಯ್ಸ್ ನಾವು MG ರೋಡಲ್ಲಿರೋ ಸ್ಟ್ರೀಟ್ ಫುಡ್ ಹತ್ರ ಬಂದ್ವಿ. ಇಲ್ಲಿ ಸೆಲೆಕ್ಟೆಡ್ ಸ್ಟಾಲ್ಗಳನ್ನು ಮಾತ್ರ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಸ್ಟಾಲ್ಸು ಚೆನ್ನಾಗಿರುತ್ತೆ, ಬಟ್ ಕೆಲವೊಂದೊಂದು ಐಟಮ್ಮು ಇಂಥದ್ದೇ ಸ್ಟಾಲಲ್ಲಿ ಏನೋ ತರಕಿರುತ್ತೆ. ನೋಡಿ, ಇದು ಕೂಡ MG ರೋಡೇ. ಇದು ಸ್ಟ್ರೀಟ್ ಫುಡ್ಡು. ಇಲ್ಲಿಂದ ಕಂಪ್ಲೀಟ್ MG ರೋಡ್ ಎಲ್ಲಿಗೆ ತನಕ ಎಂಡ್ ಆಗುತ್ತೆ ಅಲ್ಲಿ ತನಕ ಫುಲ್ ಸ್ಟಾಲ್ಸ್ ಹಾಕ್ಕೊಂಡುಂಟು. ಇದು ನಮ್ಮ ಪ್ರೀತಮ್ ಗೌಡರು ಶಾಸಕರಾಗಿದ್ದಾಗ ಸ್ಟಾಲ್ನ ಅವ್ರ ನೆನಪಿಗೋಸ್ಕರ ಮಾಡಿಕೊಟ್ಟಿರೋದು. ಇದಾದಮೇಲೆ ಎಲ್ರಿಗೂ ತುಂಬ ಹೆಲ್ಪ್ ಆಯಿತು ಆ್ಯಕ್ಚುಲಿ ರೋಡ್ ಸೈಡ್ ಫುಡ್ ಮಾಡೋರಿಗೆ. ಮತ್ತು ಗಾಯ್ಸ್, ನನಗೆ ಪ್ರೌಡಾಗಿ ಹೇಳ್ತೀನಿ ಅಂತ ಅಂದರೆ, ಈ ಎಗ್ ರೈಸು ಮತ್ತು ಪಾನಿಪೂರಿ, ಗೋಬಿ ಇದೆಲ್ಲ ಸ್ಟ್ರೀಟ್ ಸೈಡಲ್ಲಿ ಕೊಟ್ಟಂಗೆ ಯಾವ ಹೋಟೆಲ್ಗಳಲ್ಲಿ, ಯಾವ 5 ಸ್ಟಾರ್ಗಳಲ್ಲೂ ಇರೋಲ್ಲ. ಅದರಲ್ಲೂ ನನಗೆ ನಮ್ಮ ಹಾಸನ ಸ್ಟ್ರೀಟ್ ಫುಡ್ ಅಂತೂ ಸಿಕ್ಕಾಪಟ್ಟೆ ಫೇವ್ರೇಟ್. ಒಂದು ಸರಿ ತಿಂದುಬಿಟ್ರೆ ಮತ್ತೆ ಒಂದು ಸರಿಗೆ ಯಾರೂ ಸುಮ್ಮನೆ ಆಗೋದೇ ಇಲ್ಲ. ಇದು ಸ್ಟ್ರೀಟ್ ಫುಡ್ ಲವರ್ಸು. ಸಂಜೆ ಆಯ್ತಂದರೆ ನೆನಪಾಗ್ಬಿಡುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಸಿಲಿಂಡರ್ ಪ್ರಾಬ್ಲಮ್ ಆಗಿ ಸ್ವಲ್ಪ ದಿನ ಕ್ಲೋಸ್ ಮಾಡಿದ್ದು, ಸೊ ಮತ್ತೆ ಓಪನ್ ಮಾಡ್ಕೊಂಡು ಉಂಟು. ಇಲ್ಲಿ ಸ್ಟ್ರೀಟ್ ಫುಡ್ ಹಾಕೋ ಜಾಗದಲ್ಲೇ ಮಕ್ಕಳಿಗೆ ಟಾಯ್ಸ್ ಎಲ್ಲ ಇಟ್ಕೊಂಡಿದ್ರು. ನನ್ನ ಮಗ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟು ಲಾಸ್ಟಿಗೆ ಒಂದು ಬಲೂನ್ ತೆಗೆಸ್ಕೊಂಡು ಈ ಕಡೆ ಪಾನಿಪುರಿ ತಿನ್ಲಿಕ್ಕೆ ಅಂತ ಬಂದ್ವಿ. ಅದ್ರ ಪಕ್ಕದಲ್ಲೇ ಗೋಬಿ ಕಾರ್ನರ್ ಇತ್ತು ಒಂದು. ಬಟ್ ನಮಗೆ ಅಲ್ಲಿ ಫೇವ್ರೆಟ್ ಸ್ಪಾಟ್ ಬಂದುಬಿಟ್ಟು ಚಂದ್ರು ಗೋಬಿ ಕಾರ್ನರ್ ಅಂತ ಹೇಳಿ. ಮತ್ತು ಅವರೆಲ್ಲ ಪಾನಿಪುರಿ ಮಸಾಲೆ ಪುರಿ ತೊಗೊಂಡ್ರು. ನಾನು ಮತ್ತು ನಮ್ಮ ಚುಕ್ಕಿ ಗೋಬಿ ತೊಗೊಂಡ್ವಿ. ಸೊ ಇಲ್ಲಿಂದ ಅಂತೂ ಇನ್ನೂ ಚೆನ್ನಾಗಿತ್ತು.
ಇಲ್ಲಿ ಒಂದೆರಡು ಫೇಮಸ್ ಚೌಟ್ರಿಗಳು ಸಿಗುತ್ತೆ, ಶುಭೋದಯ ಮತ್ತು ತನ್ವಿತ್ರಿಷಾ ಅಂತ ಹೇಳಿ. ಸೊ ಇಲ್ಲಿ 80 ಫೀಟ್ ರೋಡ್ ಏನುಂಟು ತನ್ವಿತ್ರಿಷಾ ಅಂತ ಅಂದರೆ ಅದ್ರ ಹತ್ರ ಅಂದರೆ ಎಲ್ರಿಗೂ ಅಡ್ರೆಸ್ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ವಿಶಾಲ್ ಮಾರ್ಟ್ ರೋಡು, ಸ್ವಲ್ಪ ಶಾಪಿಂಗ್ ಇತ್ತು. ಸೊ ವಿಶಾಲ್ ಮಾರ್ಟಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೊರಟ್ವಿ. ಮತ್ತು ಇಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ವಿಶಾಲ್ ಮಾರ್ಟಲ್ಲಿ. ನಮಗೊಂಥರ ಇದು ನಮ್ಮ ಡ್ಯಾನ್ಸ್ ಕ್ಲಾಸ್ ರೋಡೇ ಆಗಿರೋದ್ರಿಂದ ಇಲ್ಲಿಂದ ಸ್ವಲ್ಪ ಡೌನಿಗೆ ಹೋದರೆ ಅಲ್ಲೇ ನಮ್ಮ ಡ್ಯಾನ್ಸ್ ಕ್ಲಾಸು. ಸೊ ಏನಾದರೂ ಕಾಂಪಿಟೇಷನ್ಸಿಗೆ ಬಟ್ಟೆ ಬೇಕು, ಅದು ಸೇಮ್ ವೇರ್ ಮಾಡಬೇಕು ನಾವು ಅಂದಾಗ ಇಲ್ಲೇ ರೆಗ್ಯುಲರಾಗಿ ಬರ್ತಾಯಿದ್ವಿ. ಸೊ ಒಂಥರ ತವ್ರ ಮನೆ ಆಗುಂಟು ವಿಶಾಲ್ ಮಾರ್ಟ್ ನಮಗೆ. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ವಿಶಾಲ್ ಮಾರ್ಟಿಗೆ ಹೋದ್ವಿ, ಸಾಕಿಡಿಸ್ಬಿಟ್ರು. ಹೆಂಗೂ ಹೋಗಾಯ್ತಲ್ಲ ಅವನ್ನೆಲ್ಲ ಒಂದು ಕಡೆ ಎಂಗೇಜ್ ಮಾಡಿ, ಅಲ್ಲಿ ಟಾಯ್ಸ್ ಇರುತ್ತಲ್ಲ, ಸೊ ಟಾಯ್ಸ್ ಹತ್ರ ಅವನ್ನೆಲ್ಲ ಎಂಗೇಜ್ ಮಾಡಿ ನಮ್ಮ ಶಾಪಿಂಗ್ ಕಂಟಿನ್ಯೂ ಮಾಡೋದು. ಮತ್ತು ಹೆಣ್ಮಕ್ಳು ಬಟ್ಟೆ ನೋಡಲಿಕ್ಕೆ ಖುಷಿ ಆಗುತ್ತೆ. ನನಗಂತೂ ಬಾಯ್ ಬೇಬಿ ಆಗಿದ್ದಕ್ಕೂ ಏನೋ ಗೊತ್ತಿಲ್ಲ, ಅದೇ ಬಟ್ಟೆಗಳು ನೋಡಿ ನೋಡಿ ಸಾಕಾಗಿ ಹುಡುಗಿರ ಬಟ್ಟೆ ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಮತ್ತು ನೋಡಿ ಮಕ್ಳದ್ದು ಪುಟ್ಟು ಬಟ್ಟೆಗಳು, ಪುಟ್ಟು ಬ್ಯಾಗ್ಸ್ ಎಲ್ಲ ಇತ್ತು. ನಾವು ಸ್ವಲ್ಪ ನಮ್ಮ ಬಟ್ಟೆಗಳು ಮತ್ತು ಮಕ್ಕಳಿಗೆಲ್ಲ ಬಟ್ಟೆಗಳನ್ನ ತೊಗೊಂಡ್ವಿ. ನನ್ನ ಮಗ ಅಂತೂ ಒಂದು ಟ್ರಾಲಿ ತುಂಬ ಒಂದು ಅದು ಇದು ಟಾಯ್ಸು ಬಿಸ್ಕೆಟ್ಸ್ ಅಂತಲೇ ತುಂಬಿಸ್ಬಿಟ್ಟಿದ್ದ. ಅದಾದಮೇಲೆ ಶೂ ಕಡೆ ಬಂದ್ವಿ. ನನ್ನ ಮಗನಿಗೆ ಒಂದು ಶೂ ತೊಗೊಳ್ಳೋಣ ಅಂತ ಹೇಳಿ ಅದೆಲ್ಲ ತೊಗೊಂಡು ಟಾಯ್ಸ್ ಕಡೆ ಬಂದ್ವಿ. ಅಲ್ಲಿ ಎಲ್ಲನೂ ಒಂದೇ ಫ್ಲೋರ್ನಲ್ಲಿ ಇಟ್ಟುಂಟು, ಮಕ್ಕಳಿಗೆ ಎಂತೆಲ್ಲ ಐಟಮ್ ಬೇಕು ಎಲ್ಲ ಒಂದೇ ಫ್ಲೋರ್ನಲ್ಲಿತ್ತು. ಸೊ ಬೇಗ ಮುಗಿಸ್ಕೊಂಡು ಬಂದ್ವಿ. ನೋಡಿ ಎಷ್ಟು ಪುಟ್ಟಾಣಿ ಬ್ಯಾಗ್ಸು, ಚಿಕ್ಕ ಮಕ್ಕಳಿಗೆ ಹ್ಯಾಂಡ್ ಬ್ಯಾಗ್ಸ್ ತುಂಬ ಚೆನ್ನಾಗಿತ್ತು. ಅದು ಚಿಕ್ಕದು ಐಟಮ್ಸ್ ನೋಡಿದಾಗೆಲ್ಲ ನಂಗೆ ನಮ್ಮ ಚುಕ್ಕಿ ನೆನಪಾಗುತ್ತೆ. ಲಾಸ್ಟ್ ಟೈಮ್ ತೊಗೊಬಂದಿದ್ದೆ ಅವಳಿಗೆ, ಸೊ ಇವಾಗ ಬ್ಯಾಗಿಂತ ಪರ್ಚೇಸ್ ಮಾಡಲಿಲ್ಲ ಗೈಸ್. ಮತ್ತು ನನಗೆ ಶಾಪಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಏನು ತುಂಬ ಇಷ್ಟ ಅಂತಂದರೆ ಶಾಪಿಂಗು, ಆಲ್ಮೋಸ್ಟ್ ಹುಡುಗರಿಗೆಲ್ಲ ಹಾಗೆ ಇರುತ್ತೆ. ಸೊ ಗೈಸ್ ಇವತ್ತಿಗೆ ಇಷ್ಟೇ ಮುಗಿಸ್ಕೊಂಡು ಹೊರಟ್ವಿ. ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ನಂಗೆ ಸಪೋರ್ಟ್ ಮಾಡಿ ಗೈಸ್. ಎಲ್ಲ ವೀಡಿಯೋಸ್ನ ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್. ಬಾಯ್.